ಇವತ್ತಿನ ಕ್ರೇಜ್ ಅನ್ನ ನೀವೇ ನೋಡಿದ್ದೀರಾ, ಬಹಳನೇ ಸೂಪರ್ ಆಗಿದೆ. ಎಲ್ಲಿ ಹೋದ್ರು ಕೂಡ ಗಿಲಿನ ಕೂರಿಸಿ ಮಾತನಾಡಿಸ್ತಾರೆ. ಆ ರೀತಿಯ ಒಂದು ಕ್ರೇಜ್ ಸಂಪಾದನೆ ಮಾಡಿದ್ದಾರೆ. ನೋಡಿ, ತಾವು ಹುಟ್ಟಿ ಬೆಳೆದು ಓಡಾಡ್ತಿದ್ದಂತ ಊರು ಮಳವಳ್ಳಿಗೆ ಹೋಗ್ತಾರೆ. ಅಲ್ಲಿ ಗ್ರ್ಯಾಂಡ್ ವೆಲ್ಕಮ್ ಸಿಗುತ್ತೆ. ಗಿಲ್ಲಿ ಜೊತೆಗೆ ಕಾವ್ಯ ಅವರು ಸಹ ಹೋಗಿರ್ತಾರೆ ಗೆಸ್ಟ್ ಆಗಿ ಹೋಗೋದ್ರಿಂದ ಅಡ್ವಾಂಟೇಜ್ ಏನು ಅಂದ್ರೆ ಸಂಭಾವನೆಯೂ ಕೂಡ ಸಿಗುತ್ತೆ. ಜ್ಯುವೆಲರಿ ಶಾಪ್ ಮಳವಳ್ಳಿಯಲ್ಲೇ ಅತಿ ದೊಡ್ಡ ಜ್ಯುವೆಲರಿ ಶಾಪ್ ಓಪನ್ ಆಗಿದೆ, ಮದರ್ ಗೋಲ್ಡ್ಸ್ ಅಂಡ್ ಜ್ಯುವೆಲರಿ ಅಂತ. ಸೊ ಇದಕ್ಕೆ ಗೆಸ್ಟ್ ಆಗಿ ಗಿಲ್ಲಿ ಅವರನ್ನ ಇನ್ವೈಟ್ ಮಾಡಿರ್ತಾರೆ. ಗಿಲ್ಲಿ ಅವರು ನಿಜವಾಗ್ಲೂ ಕೂಡ ಸೂಪರ್, ಒಬ್ಬರೇ ಹೋಗಿಲ್ಲ, ಕಾವ್ಯ ಅವ್ರನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ. ಇಬ್ಬರನ್ನು ಸಹ ಗೆಸ್ಟ್ ಆಗಿ ಇನ್ವೈಟ್ ಮಾಡಿರ್ತಾರೆ. ಟೇಪ್ ಅನ್ನು ಸಹ ಕಟ್ ಮಾಡಿರ್ತಾರೆ. ನಿಜವಾಗ್ಲೂ ಗಿಲ್ಲಿ ಅವರ ತಂದೆ ತಾಯಿಗೆ ಬಹಳನೇ ಖುಷಿ ಆಯ್ತು, ಇಷ್ಟಪಟ್ಟರು ಈ ರೀತಿ ಕ್ರೇಜ್ ಅನ್ನ ನೋಡಿ. ಅಲ್ಲಿ ಅಭಿಮಾನಿಗಳಿಗೆ ಲಕ್ಕಿ ಡ್ರಾ, ಲಕ್ಕಿ ಕೂಪನ್ ಅಂತೆಲ್ಲ ಇರುತ್ತೆ. ಸೊ ಅದನ್ನು ಕೂಡ ವಿತರಣೆ ಮಾಡ್ತಾರೆ, ಖುಷಿ ಪಡ್ತಾರೆ. ಜೊತೆಗೆ ಹಳೆ ನೆನಪುಗಳನ್ನೆಲ್ಲ ಮೆಲುಕು ಹಾಕ್ತಾರೆ. ಅಂದ್ರೆ ಮುಂಚೆ ಯಾವ ರೀತಿ ಅವರಿದ್ದು ಸಾಮಾನ್ಯ ಹುಡುಗಾದಿಂದ ಟೈಮ್ ನಲ್ಲಿ ಅದೇ ಒಂದು ರಸ್ತೆಯಲ್ಲಿ ಓಡಾಡ್ತಿದ್ರು. ಬಟ್ ಈಗ ಅದೇ ರಸ್ತೆಯಲ್ಲಿ ನಿಂತ್ಕೊಂಡ್ರೆ ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಜನ ಗಿಲಿನ ನೋಡಕ್ಕೆ ಅಂತ ಕಾಯ್ತಿರ್ತಾರೆ. ಸೊ ಇದು ಎಲ್ಲವನ್ನೂ ಕೂಡ ನೆನಪು ಮಾಡಿಕೊಂಡು ಬಹಳಷ್ಟು ಭಾವುಕರಾಗಿದ್ದಾರೆ. ವೇದಿಕೆಯ ಮೇಲೆ ತುಂಬಾ ಚೆನ್ನಾಗಿ ಕಾಮಿಡಿಯನ್ನ ಮಾಡುತ್ತಾ ಒಂದ್ 2-3 ಡೈಲಾಗ್ ಅನ್ನ ಹೊಡಿತಾರೆ. ಕಾವ್ಯ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಆಯ್ತು ಗಿಲ್ಲಿಯ ಊರಿನಲ್ಲಿ ಗೆಸ್ಟ್ ಆಗಿ ಬಂದಿದ್ದಕ್ಕೆ. ಅದ್ಭುತ ಸಮಯವನ್ನು ಕೂಡ ಕಳೀತಾರೆ. ಜೊತೆಗೆ ಏನು ಜ್ಯುವೆಲರಿ ಶಾಪ್ ಏನಿದೆ ಅಲ್ಲಿ ಒಳಗಡೆ ಎಲ್ಲವನ್ನೂ ಕೂಡ ನೋಡಿ ಟೇಪ್ ಕಟ್ ಮಾಡೋ ಮೂಲಕ ಅಲ್ಲಿ ಕಾಫಿಯನ್ನು ಸಹ ಕುಡಿತಾರೆ. ಅದ್ಭುತ. ಒಂದು ಎಲ್ಲ ಸ್ಟಾಫ್ ಗಳ ಜೊತೆ ಫೋಟೋವನ್ನು ಕೂಡ ತೆಗೆಸ್ಕೊಳ್ತಾರೆ. ನಿಮ್ಗೂ ಕೂಡ ಇಷ್ಟನ ಗಿಲ್ಲಿ ಮತ್ತೆ ಕಾವ್ಯ? ಗಿಲ್ಲಿ ಅವರ ಅದ್ಭುತ ಸಿನಿಮಾವು ಕೂಡ ಅತಿ ಶೀಘ್ರದಲ್ಲಿ ರಿಲೀಸ್ ಆಗುತ್ತೆ, ಪಳರ್ ಎಂಬ ಒಂದು ಸಿನಿಮಾ. ಅದನ್ನು ಕೂಡ ನೋಡಿ ಎಂಜಾಯ್ ಮಾಡಬಹುದು. ಎಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ದಾರೆ ಒಂದು ಸಿನಿಮಾ ನೋಡಕ್ಕೆ. ಮೊದಲ ಹಂತದ ಚಿತ್ರೀಕರಣ ಮುಕ್ತಾಯವಾಗಿದೆ. 2ನೇ ಹಂತದ ಶೂಟಿಂಗ್ ಮುಂದಿನ ತಿಂಗಳಿಂದ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಈಗ ಗಿಲ್ಲಿ ಅವರು ಈವೆಂಟ್ಸ್ ಗಳಲ್ಲಿ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ. ಇಷ್ಟು ದಿವಸ ಕೂಡ ಬ್ಯುಸಿ ಆಗಿದ್ರು, ಮತ್ತೆ ಸಿನಿಮಾಗೂ ಕೂಡ ಶೂಟಿಂಗ್ ನಲ್ಲೂ ಸಹ ಪಾಲ್ಗೊಳ್ತಾ ಇದ್ರು. ಸಿನಿಮಾ ಶೂಟಿಂಗ್ ಎಲ್ಲವೂ ಕೂಡ ಮಂಡ್ಯ ಮಳವಳ್ಳಿ ಭಾಗದಲ್ಲೇ, ಸುತ್ತಮುತ್ತ ಪಾಂಡವಪುರ ಸುತ್ತಮುತ್ತ ಅಲ್ಲೇ ಶೂಟಿಂಗ್ ನಡೀತಾ ಇರುವಂತದ್ದು. ಬಹಳನೇ ಚೆನ್ನಾಗಿರುವಂತಹ ಒಂದು ಸಿನಿಮಾ ಅಂತೆ. ಕಾನ್ಸೆಪ್ಟ್ ಸ್ಟೋರಿ ಕೂಡ ಚೆನ್ನಾಗಿದೆ. ಹೀರೋಯಿನ್ ಯಾರು ಅಂತ ಇನ್ನ ರಿವೀಲ್ ಆಗಿಲ್ಲ, ಅತಿ ಶೀಘ್ರದಲ್ಲಿ ರಿವೀಲ್ ಮಾಡ್ತಾರೆ. ಇನ್ನ ಕಾವ್ಯ ಅವರು ದಿ ಪ್ರಾಬ್ಲಮ್ ಎಂಬ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೋತಾ ಇದ್ದಾರೆ. ಸೊ ಒಟ್ಟಾರೆ ಏನೇ ಆಗ್ಲಿ ಗಿಲ್ಲಿ ಇದೇ ರೀತಿ ಮುಂದುವರಿಬೇಕು. ಜೊತೆಗೆ ಬಿಗ್ ಬಾಸ್ ನೋಡಿ 12 ಮುಗಿದು 7-8 ತಿಂಗಳಾಯ್ತು, ಇನ್ನ ಸಹ ಗಿಲ್ಲಿ ಕ್ರೇಜ್ ಕಡಿಮೆ ಆಗಿಲ್ಲ. ಬಿಗ್ ಬಾಸ್ ಹೊಸ ಸೀಸನ್ 13 ಸೀಸನ್ ಶುರು ಆಗುತ್ತೆ ಇನ್ನೇನು. ಆದ್ರೂ ಕೂಡ ಗಿಲ್ಲಿಯ ಒಂದು ನೇಮ್ ಫೇಮ್ ತುಂಬಾನೇ ಚೆನ್ನಾಗಿದೆ. ಎಲ್ಲರೂ ಕೂಡ ಗಿಲ್ಲಿನ ಬರ್ಮಾಡ್ಕೋಬೇಕು ಅಂತ ಇಷ್ಟಪಡ್ತಾರೆ, ವೇಟ್ ಮಾಡ್ತಾರೆ.